ಲೇ ಗುಂಡ, ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಐತೇನೋ? ಕೇಳಿ ಮಿಸ್ಟರ್ ಹೇಳ್ತೀನಿ. ಶಾಂತಿಯಿಂದ ಮಾತ್ರ ನಮ್ಮ ದೇಶ ಕಟ್ಟಲು ಸಾಧ್ಯ. ಎಲ್ಲರೂ ಶಾಂತಿಯುತವಾಗಿರಿ. ಸುಮ್ಕಿರಿ ಮಿಸ್ಟರ್, ಶಾಂತಿಗೆ ನೆಟ್ಟಿಗೆ ಹೂ ಕಟ್ಟಕ್ಕೆ ಬರಕ್ಕಿಲ್ಲ, ನಿಮ್ ದೇಶ ಕಟ್ಟಾಳ? ಲೇ ತರಲೆ ನನ್ನ ಮಗನೇ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಐತೇನೋ? ಕೇಳಿ ಸರ್ ಹೇಳ್ತೀನಿ. ವಿದೇಶಕ್ಕೆ ಹೋದ ಭಾರತದ ಪ್ರಥಮ ಮಹಿಳೆ ಯಾರು ಗುಂಡ? ಲೇ ಸರ್ ತರಲೆ. ಈಜಿ ಆನ್ಸರ್ ಸರ್. ನಮ್ಮ ಪಕ್ಕದ ಮನೆ ಸೀತಾ ಮೊನ್ನೆ ಶ್ರೀಲಂಕಾಕ್ಕೆ ಹೋಗಿದ್ವಿ ಸರ್. ಯಾಕೋ ಗುಂಡ, ನಿನ್ನೆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಬೇರೆಯವರ ಫೋಟೋ ಅಂಟಿಸಿದೀಯಾ? ಇಲ್ಲ ಸರ್, ಅದು ನಮ್ಮ ಅಕ್ಕನ ಗಂಡನ ಫೋಟೋ ಸರ್. ಯಾಕೋ ಅವ್ರ ಫೋಟೋ ಅಂಟಿಸಿದೀಯಾ? ಇಲ್ಲ ಸರ್, ಅಪ್ಲಿಕೇಶನ್ ಫಾರ್ಮ್ನಲ್ಲಿ ತೆಗೆದು ನಿಮ್ಮ ಭಾವಚಿತ್ರವನ್ನು ಅಂಟಿಸಿ, ಅದಕ್ಕೆ ನಾನು ನಮ್ಮ ಭಾವನ ಚಿತ್ರವನ್ನು ಅಂಟಿಸಿದ್ದೆ ಸರ್. ನಿಮ್ಮ ಭಾವಚಿತ್ರ ಅಂದರೆ ನಿಮ್ಮ ಭಾವನ ಚಿತ್ರ ಅಲ್ಲ ಕಡೋ ಗುಂಡ, ನಿನ್ನ ಫೋಟೋ. ಟಪಾಕಿ ಸರ್, ನನ್ನ ಫೋಟೋ ಅಂಟಿಸ್ತೀನಿ ಚಿಕ್ಕಿ. ಗುಂಡ, ಇನ್ನೊಂದು ಪ್ರಶ್ನೆ ಕೇಳಿದ ಉತ್ತರ ಐತೇನೋ? ಕೇಳಿ ಸರ್ ಹೇಳ್ತೀನಿ. ಮೀನು ಇಲ್ಲದ ಬಲೆ, ಬೆಂಕಿ ಇಲ್ಲದ ಒಲಿ, ಖಾಲಿ ಇರುವ ನಿನ್ನ ತಲೆ ಇದ್ದರೆಷ್ಟು ಬಿಟ್ಟರೆಷ್ಟು? ಇದಕ್ಕಿನ್ನೊಂದು ಉದಾಹರಣೆ ಕೊಡು ಗುಂಡ. ಹೂವಿಲ್ಲದ ತೋಟ, ಸೌಂದರ್ಯವಿಲ್ಲದ ನೋಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿದರೆಷ್ಟು ಬಿಟ್ಟರೆಷ್ಟು?